ಪಾಕಿಸ್ತಾನದ ವಿರುದ್ಧ ಭಾರತದ ಮತ್ತೊಂದು ಕಠಿಣ ಕ್ರಮ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಸಂಪೂರ್ಣ ನಿಷೇಧ ಆಗಿದೆ. ನೇರವಾಗಿ ಪಾಕಿಸ್ತಾನದಿಂದಲೂ ಭಾರತಕ್ಕೆ ಆಮದು ನಿಷೇಧ. ಮೂರನೇ ರಾಷ್ಟ್ರದ ಮೂಲಕವೂ ಪಾಕಿಸ್ತಾನ ಉತ್ಪನ್ನಗಳ ಆಮದು ನಿಷೇಧವನ್ನು ಮಾಡಲಾಗಿದೆ. ಪಾಕಿಸ್ತಾನದ ಎಲ್ಲಾ ರೀತಿಯ ಉತ್ಪನ್ನಗಳ ಆಮದು ನಿಷೇಧಿಸಿ ಆದೇಶವನ್ನು ಹೊರಡಿಸಲಾಗಿದೆ. ತತ್ಕ್ಷಣದಿಂದಲೇ ಜಾರಿಯಾಗುವಂತೆ ಆಮದು ನಿಷೇಧಿಸಿದ ಭಾರತ ಅಂದರೆ ಪಾಕಿಸ್ತಾನದಿಂದ ಭಾರತ ಆಮದು ಮಾಡಿಕೊಳ್ತಾ ಇದ್ದಂಥ ಆ ಒಂದು ವ್ಯವಹಾರವನ್ನು ಬಂದ್ ಮಾಡಲಾಗಿದೆ. ಎಕ್ಸ್ಪೋರ್ಟ್ ಇಲ್ಲ, ಆಮದು ಇಲ್ಲ, ಇಂಪೋರ್ಟ್ ಏನು ಅಲ್ಲಿಂದ ನಾವು ತರಿಸ್ಕೊತಾ ಇದ್ವಿ ಅದನ್ನು ಕೂಡ ನಿಲ್ಲಿಸಲಾಗಿದೆ. ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಪಾಲು ನಗಣ್ಯ. ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಬಾಣ ಬಿಡಲಾಗಿದೆ. ಆ ಬಾಣವನ್ನು ಸಹಿಸಿಕೊಳ್ಳೋದಕ್ಕೂ ಮತ್ತು ತಡೆದುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಸಂಪೂರ್ಣ ನಿಷೇಧ. ನೇರವಾಗಿ ಪಾಕಿಸ್ತಾನದಿಂದಲೂ ಭಾರತಕ್ಕೆ ಆಮದು ನಿಷೇಧ. ನಾವು ಕಳಿಸೋದು ಇಲ್ಲ, ನೀವು ಕೊಡೋದು ಬೇಡ, ನಿಮ್ಮಿಂದ ಪಡೆದುಕೊಳ್ಳೋದು ಇಲ್ಲ, ನಾವಿಲ್ಲಿಂದ ಕಳಿಸೋದು ಇಲ್ಲ. ಗೋಧಿ ಆಗಿರಲಿ ಏನೇ ಆಗಿರಲಿ ಯಾವುದೇ ಉತ್ಪನ್ನಗಳು ನಮಗೆ ನಿಮ್ಮದು ಬೇಡ. ತತ್ಕ್ಷಣದಿಂದಲೇ ಜಾರಿಯಾಗುವಂತೆ ಆಮದು ನಿಷೇಧಿಸಿದ ಭಾರತ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ವ್ಯಾವಹಾರಿಕವಾದ ವಹಿವಾಟನ್ನು ಕೂಡ ನಿಲ್ಲಿಸಬೇಕಾಗಿ ಬರುತ್ತೆ. ಕೆಲ ಸಂದರ್ಭದಲ್ಲಿ ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಪಾಲು ಶೇಕಡಾ 0.000.1. ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೂ ಪಾಕ್ ಉತ್ಪನ್ನಗಳ ಮೇಲೆ ನಿಷೇಧ ಇತ್ತು. ಪಾಕ್ ಉತ್ಪನ್ನಗಳ ಮೇಲೆ ಶೇಕಡಾ 200ರಷ್ಟು ಆಮದು ಸುಂಕ ವಿಧಿಸಿದ್ದ ಭಾರತ. ಪುಲ್ವಾಮಾ ದಾಳಿ ಬಳಿಕ ಭಾರತಕ್ಕೆ ಪಾಕ್ ರಫ್ತು 1000 ಪಟ್ಟು ಇಳಿಕೆಯಾಗಿತ್ತು. ಪಾಕಿಸ್ತಾನದಿಂದ ಮಾಡಲಾಗುತ್ತಿರುವ ಪ್ರಮುಖ ಆಮದು ಉತ್ಪನ್ನಗಳೆಂದರೆ ತಾಮ್ರ, ಗಾಜಿನ ಉತ್ಪನ್ನಗಳು, ಸಾವಯವ ರಾಸಾಯನಿಕಗಳು, ಸಲ್ಫರ್ಗಳು, ಹಣ್ಣು ಮತ್ತು ಒಣ ಹಣ್ಣು, ಕೆಲವು ಎಣ್ಣೆ ಕಾಳುಗಳನ್ನು, ಸ್ಪ್ರೌಟ್ಸ್ಗಳನ್ನು. ಪಾಕಿಸ್ತಾನದ ವಿರುದ್ಧ ಭಾರತದ ಮತ್ತೊಂದು ಕಠಿಣ ಕ್ರಮ ಇದೆ. ಪಾಕಿಸ್ತಾನದಿಂದ ಭಾರತಕ್ಕೆ ಆಮದು ಸಂಪೂರ್ಣ ನಿಷೇಧ. ಈ ತರಹದ ವಸ್ತುಗಳನ್ನ ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ತಾ ಇತ್ತು ಭಾರತ. ಭಾರತಕ್ಕೀಗ ಶ್ರೀಲಂಕಾ ಇದೆ. ಸಾಧ್ಯವಾದರೆ ನಮಗೆ ಅವಶ್ಯಕತೆ ಬಿದ್ದರೆ ಥಾಯ್ಲ್ಯಾಂಡಿನಿಂದಲೂ ಕೂಡ ಥಾಯ್ಲ್ಯಾಂಡು ಜೊತೆಗೆ ಚೀನಾ, ಇದು ಕೂಡ ಕೃಷಿ ಭೂಮಿಗಳು, ಕೃಷಿ ರಾಷ್ಟ್ರಗಳು. ನಮಗೆ ಬೇಕು ಅನ್ನುವ ಅನಿವಾರ್ಯತೆ ಇದ್ದರೆ ಗಾಜನ್ನು ಶ್ರೀಲಂಕಾದಿಂದ ತರಿಸ್ಕೊತೀವಿ. ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಪಾಲು ನಗಣ್ಯ. ಅವರನ್ನು ನಾವು ಕುಟ್ಟುವುದರಿಂದ ನಮಗ್ಯಾವ ನಷ್ಟವೂ ಇಲ್ಲ. ಹಾಗಾಗಿ ನಮ್ಮನ್ನ ಕೆಣಕಿದ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸಿಯೇ ತೀರುವೆವು ಅಂತ ಹೇಳಿ ಭಾರತ ಸರ್ಕಾರ ಅರ್ಥಾತ್ ಭಾರತ ಈಗ ತಯಾರಾಗಿ ಟೊಂಕ ಕಟ್ಟಿ ನಿಂತಿದೆ. ಪುಲ್ವಾಮಾ ದಾಳಿ ಬಳಿಕ ಭಾರತಕ್ಕೆ ಪಾಕ್ ರಫ್ತು 1000 ಪಟ್ಟು ಇಳಿಕೆ. ಸೊ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಿಗೂ ಕೂಡ ನಾವು ಪಾಕಿಸ್ತಾನವನ್ನು ಅವಲಂಬಿಸಿಲ್ಲ. ಕೃಷಿ ಉತ್ಪನ್ನಗಳು ಅಲ್ಪ ಸ್ವಲ್ಪ ನಮಗೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಬೇಕಾದರೆ ಅವರನ್ನು ಅವಶ್ಯಕತೆ ಇದ್ದರೆ ತರಿಸ್ಕೊತಾ ಇದ್ವಿ. ಸೊ ಅವರಿಂದ ಆಮದನ್ನು ನಿಷೇಧ ಮಾಡಿ ಭಾರತಕ್ಕದ್ದು ಯಾವ ನಷ್ಟವೂ ಇಲ್ಲ. ಹಾಗಾಗಿ ನಮಗೆ ಅಗತ್ಯವೂ ಇಲ್ಲ, ಅನಿವಾರ್ಯತೆಯೂ ಇಲ್ಲ. ಹಾಗಾಗಿ ಭಾರತದಿಂದ ನಾವೇನನ್ನೂ ಕಳಿಸೋದಿಲ್ಲ, ನಿಮ್ಮಿಂದ ನಾವೇನೂ ಪಡೆಯೋದಿಲ್ಲ ಎನ್ನುವಂಥ ಒಂದು ಸಿಸ್ಟಮನ್ನು ಪಾಲನೆ ಮಾಡ್ತಾ ಇದೆ ಭಾರತ. ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ನಿಂತು ಹೋದರೆ ಭಾರತದ ಒಟ್ಟು GDP ಕುಸಿಯುತ್ತೋ ಅಥವಾ ಆರ್ಥಿಕ ಸ್ಥಿತಿ ಬುಡಮೇಲಾಗುತ್ತೆ ಅಂತ ಸಾಕಷ್ಟು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಈ ಒಪ್ಪಂದಗಳು ಜಾರಿಗೆ ಬಂದರೆ ನಮ್ಮ GDP ಯಾವುದೇ ತರಹದಲ್ಲೂ ಕುಸಿಯೋದಿಲ್ಲ, ಆರ್ಥಿಕ ಸ್ಥಿತಿ ಬುಡಮೇಲೂ ಕೂಡ ಆಗೋದಿಲ್ಲ, ಲವಲೇಶದಷ್ಟು ನಷ್ಟ ಆಗೋದಿಲ್ಲ. ಲವಲೇಶದಷ್ಟು ನಷ್ಟ ಖಂಡಿತ ಇಲ್ಲ ಭಾರತಕ್ಕೆ. ಸೊ ಹಾಗಾಗಿ ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಪಾಲು ನಗಣ್ಯ. ಭಾರತದ ಒಟ್ಟು ಆಮದಿನಲ್ಲಿ ಪಾಕಿಸ್ತಾನದ ಪಾಲು ಶೇಕಡಾ 0.0001. ಸೊ ಪುಲ್ವಾಮಾ ದಾಳಿಯ ಸಂದರ್ಭದಲ್ಲೂ ಪಾಕ್ ಉತ್ಪನ್ನಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಯಾವುದೇ ಮುಲಾಜನ್ನು ಇಟ್ಟುಕೊಂಡಿರಲಿಲ್ಲ ಭಾರತ. ಪಾಕ್ ಉತ್ಪನ್ನಗಳ ಮೇಲೆ ಶೇಕಡಾ 200ರಷ್ಟು ಆಮದು ಸುಂಕವನ್ನು ಅರ್ಥಾತ್ ಟ್ಯಾಕ್ಸನ್ನು ವಿಧಿಸಿದ್ದ ಭಾರತ. ದೊಡ್ಡ ಮಟ್ಟಿಗಿನ ಪೆಟ್ಟದು. ಪುಲ್ವಾಮಾ ದಾಳಿ ಬಳಿಕ ಭಾರತಕ್ಕೆ ಪಾಕ್ ರಫ್ತು 1000 ಪಟ್ಟು ಇಳಿಕೆ ಕಂಡಿದೆ. ಪಾಕಿಸ್ತಾನದಿಂದ ಮಾಡಲಾಗ್ತಿರುವಂತಹ ಪ್ರಮುಖ ಆಮದು ಉತ್ಪನ್ನಗಳೆಂದರೆ ತಾಮ್ರದ ಉತ್ಪನ್ನಗಳು,
ಈ ವೈರ್ಗಳಲ್ಲಿ ಬಳಸುವಂತಹದ್ದು ಮತ್ತು ಬೇರೆ ಬೇರೆ ತಾಮ್ರದ ಪಾತ್ರೆಗಳು ಕೂಡ ಬರ್ತವೆ. ತಾಮ್ರದ ಉತ್ಪನ್ನಗಳು ಹೆಚ್ಚು ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಇಲ್ಲದೇ ಇರುವುದರಿಂದಾಗಿ ಕಡಿಮೆ ಮಟ್ಟದ ಅಥವಾ ಕಡಿಮೆ ದರದಲ್ಲಿ ನಾವು ಪಾಕಿಸ್ತಾನದ ಜೊತೆ ಖರೀದಿ ಮಾಡ್ಕೋತಾ ಇದ್ವಿ, ಅಲ್ಲಿಂದ ಆಮದು ಮಾಡ್ಕೋತಾ ಇದ್ವಿ. ಗಾಜಿನ ಉತ್ಪನ್ನ ಪಾಕಿಸ್ತಾನದಲ್ಲಿ ಹೆಚ್ಚಿರೋದ್ರಿಂದಾಗಿ ಅಲ್ಲಿಂದ ನಾವು ಪಡೆದುಕೊಳ್ತಾ ಇದ್ವಿ. ಹಣ್ಣು, ತರಕಾರಿ, ಹೀಗೆ ಒಂದಷ್ಟು ಸ್ಪ್ರೌಟ್ಸ್ ಐಟಮ್ಗಳನ್ನು ತರಿಸಲಾಗ್ತಾ ಇತ್ತು. ಆದರೆ ಅದಕ್ಕೀಗ ನಿರ್ಬಂಧವನ್ನು ವಿಧಿಸಲಾಗಿದೆ. ಪಾಕಿಸ್ತಾನ ಭಾರಿ ಆಘಾತಕ್ಕೊಳಗಾಗಿದೆ.